ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಕ್ಸಾಮ್ ಅಲರ್ಟ್ 24/7 ಪವರ್ಡ್ ಬೈ ಬೀಕನ್ ವೈಬ್. ಸೊ ಇವತ್ತಿನ ಇನ್ಫಾರ್ಮೇಷನ್ ಅಥವಾ ನೋಟಿಫಿಕೇಷನ್ ಬಂದು DRDO ಡಿಫೆನ್ಸ್ ಕಡೆಯಿಂದ ಬಂದಿರೋವಂಥ ಜಾಬ್ ಇದು. ಸೊ ಲಾಸ್ಟ್ ಡೇಟ್ ಬಂದು ನಾಳೆನೇ ಇರೋದು. ಡೈರೆಕ್ಟ್ ವಾಕಿನ್ ಇಂಟರ್ವ್ಯೂ ಇರುತ್ತೆ. ಸೊ ಡೈರೆಕ್ಟಾಗಿ ಹೋಗಿ ಅಪ್ಲೈ ಮಾಡ್ಕೊಳ್ಬೋದು. ಸೊ ಆರ್ಗನೈಸೇಷನ್ ಬಂದು ನೋಡ್ತಾ ಇದ್ದೀರಾ, DRDO ಡಿಫೆನ್ಸ್ ಬರುತ್ತೆ. ಅದರ ಸ್ಯಾಲ್ರಿ ಬಂದು ಅಪ್ ಟು 37,000 ಇರುತ್ತೆ. ದೆನ್ ವಾಕಿನ್ ಇಂಟರ್ವ್ಯೂ ಇರುತ್ತೆ. ದೆನ್ ಲಾಸ್ಟ್ ಡೇಟ್ ಬಂದು 6th ಆಫ್ ಮೇ ಇರುತ್ತೆ. ಓಕೆನಾ. ಸೊ ಜಾಬ್ ನೇಮ್ ಬಂದು ಜೂನಿಯರ್ ರಿಸರ್ಚ್ ಫೆಲೋ. ಓಕೆನಾ. ಆರ್ಗನೈಸೇಷನ್ ಆವಾಗಲೇ ಹೇಳ್ದಂಗೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಆಗಿರುತ್ತೆ. ವಾಕಿನ್ ಇಂಟರ್ವ್ಯೂ ಇರುತ್ತೆ. ಡೇಟ್ ಬಂದು 6th and 7th ಆಫ್ ಮೇ ಇರುತ್ತೆ. ಓಕೆನಾ. ಎಲ್ಲಿರುತ್ತೆ? ಚಂಡೀಗಢಲ್ಲಿ ಇರುತ್ತೆ. ಓಕೆನಾ. ಸೊ ಏನೇನು ಎಲಿಜಿಬಿಲಿಟಿ ಇರಬೇಕು ಅಂದರೆ ME ಅಥವಾ MTech ಆಗಿರಬೇಕು ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಇಂಜಿನಿಯರಿಂಗಲ್ಲಿ, ಆಯಿತಾ. ಗ್ರ್ಯಾಜುಯೇಟ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಲೆವೆಲಲ್ಲಿದ್ದರೂ ಓಕೆನೆ. ಸೊ ಇದಕ್ಕೆ ನಂಬರ್ ಆಫ್ ವೇಕೆನ್ಸೀಸ್ ಬಂದು 3 ವೇಕೆನ್ಸೀಸ್ ಇರುತ್ತೆ. ಆ್ಯಂಡ್ ಸ್ಟಿಪೆಂಡ್ ಥರ ಬಂದು 37,000 ಕೊಡ್ತಾ ಇದ್ದಾರೆ ಪರ್ ಮಂತ್. ಆ್ಯಂಡ್ ಡೇಟ್ ಆಫ್ ಇಂಟರ್ವ್ಯೂ ಇದಕ್ಕೆ May 6th ಇರುತ್ತೆ. ದೆನ್ ನೆಕ್ಸ್ಟು ಮಾಸ್ಟರ್ಸ್ ಇನ್ ಸೈನ್ಸ್ ಇನ್ ಫಸ್ಟ್ ಡಿವಿಷನ್. ಸೊ ಅದರಲ್ಲಿ ನಿಮಗೆ NET ಅಥವಾ ಗೇಟ್ ಏನಾದರೂ ನೀವು ಕ್ವಾಲಿಫೈ ಆಗಿದ್ದೀರಾ ಅಂತ ಹೇಳಿದ್ರೆ ಅಪ್ಲೈ ಮಾಡ್ಬೋದು. ಸೊ ಇದಕ್ಕೆ ನಂಬರ್ ಆಫ್ ವೇಕೆನ್ಸೀಸ್ ಬಂದು 2 ಇರುತ್ತೆ. ಇದಕ್ಕೂ ಸ್ಟಿಪೆಂಡ್ ಬಂದು 37,000 ಇರುತ್ತೆ. ಆ್ಯಂಡ್ ಡೇಟ್ ಆಫ್ ಇಂಟರ್ವ್ಯೂ ಬಂದು ಆಗಲೇ ಹೇಳ್ದಂಗೆ 6th ಆಫ್ ಮೇನೇ ಇರುತ್ತೆ. ನೆಕ್ಸ್ಟ್ ಎಸೆನ್ಷಿಯಲ್ಸ್, ಇದು ಥರ್ಡ್ ಒನ್ ಬಂದು MSc ಇನ್ ಫಸ್ಟ್ ಡಿವಿಷನ್. MSc ಆಗಿರಬೇಕು, ಆಯಿತಾ. ಇದರಲ್ಲೂ ಅಷ್ಟೇ ನಿಮಗೆ ನೆಟ್ಟು ಮತ್ತು ಗೇಟು ಕ್ಲಿಯರ್ ಆಗಿರಬೇಕಾಗುತ್ತೆ. ಇದು ನಂಬರ್ ಆಫ್ ವೇಕೆನ್ಸಿ 1 ಇರುತ್ತೆ. ಆ್ಯಂಡ್ ಸ್ಟಿಪೆಂಡ್ ಬಂದು 37,000 ಪರ್ ಮಂತ್ ಇರುತ್ತೆ. ಆ್ಯಂಡ್ ವಾಕಿನ್ ಇಂಟರ್ವ್ಯೂ ಡೇಟ್ ಬಂದು 6th ಇರುತ್ತೆ. ನೆಕ್ಸ್ಟ್ ನಿಮಗೆ ME ಆರ್ MTech ಆಗಿರಬೇಕು ಇನ್ ಫಸ್ಟ್ ಡಿವಿಷನು. ಆ್ಯಂಡ್ ಯಾವುದರಲ್ಲಿ? ಇನ್ ರಿಮೋಟ್ ಸೆನ್ಸಿಂಗ್ ಅಥವಾ ಜಿಯೋ ಇನ್ಫಾರ್ಮೆಟಿಕ್ಸ್. ಸೊ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಾಲೆಡ್ಜ್ ಅಥವಾ ಇಲ್ಲಿ ಮೆನ್ಷನ್ ಮಾಡಿರುವಂಥ ಬ್ರಾಂಚಲ್ಲಿ ನೀವೇನಾದರೂ ನಿಮ್ಮ ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ಕೊಂಡಿದ್ದರೆ ನೀವು ಅಪ್ಲೈ ಮಾಡ್ಬೋದು. ಸೊ ಇದಕ್ಕೆ ನಂಬರ್ ಆಫ್ ವೇಕೆನ್ಸೀಸ್ ಬಂದು 3 ಇರುತ್ತೆ. ಆ್ಯಂಡ್ 37,000 ಪೇ ಮಾಡ್ತಾರೆ ಪರ್ ಮಂತು. ಆ್ಯಂಡ್ ಇದಕ್ಕೆ ಡೇಟ್ ಆಫ್ ಇಂಟರ್ವ್ಯೂ ಬಂದು 7th May ಇರುತ್ತೆ. ನೆಕ್ಸ್ಟು ಗ್ರ್ಯಾಜುಯೇಟ್ ಇನ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಇದು ಸೇಮೇನೆ. ಸೊ ಇದಕ್ಕೆ ಏನಾಗಿರಬೇಕಾಗತ್ತೆ? BE ಅಥವಾ BTech ಇನ್ ಫಸ್ಟ್ ಡಿವಿಷನ್ ಆ್ಯಂಡ್ ನೆಟ್ ಅಥವಾ ಗೇಟು ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ದೆನ್ ಅದಕ್ಕೂ ವೇಕೆನ್ಸಿ 1 ಇರುತ್ತೆ. 37,000 ಪರ್ ಮಂತ್ ಇರುತ್ತೆ. ಮತ್ತು ಇಂಟರ್ವ್ಯೂ ಡೇಟು 7th ಆಫ್ ಮೇನೇ ಇರುತ್ತೆ. ನೆಕ್ಸ್ಟ್ ಬಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಥವಾ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಆಗಿರಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ BE ಅಥವಾ BTech ಇನ್ ಫಸ್ಟ್ ಡಿವಿಷನ್ ವಿತ್ ನೆಟ್ ಆ್ಯಂಡ್ ಗೇಟ್, ಆಯಿತಾ. ಇದಾಗಿದ್ದರೆ ಸೊ ಇದಕ್ಕೆ 2 ನಂಬರ್ ಆಫ್ ವೇಕೆನ್ಸೀಸ್ ಇರುತ್ತೆ. ಇದಕ್ಕೂ ಸೇಮ್ 37,000 ಇರುತ್ತೆ. ದೆನ್ ಇಂಟರ್ವ್ಯೂ ಡೇಟ್ ಬಂದು 7th ಆಫ್ ಮೇ ಇರುತ್ತೆ. ಓಕೆನಾ. ಸೊ ಏನೇನು ತೊಗೊಂಡು ಹೋಗಬೇಕಾಗುತ್ತೆ ನೀವು ಇಂಟರ್ವ್ಯೂಗೆ ಹೋಗಬೇಕಾದ್ರೆ? ನಿಮಗೆ ಕಂಪ್ಲೀಟ್ ಬಯೋಡಾಟಾ ಬೇಕಾಗುತ್ತೆ. ನೆಕ್ಸ್ಟು 1 set ಆಫ್ ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ ಅಥವಾ ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ ಏನಿರುತ್ತೆ 10th ಅಪ್ ಟು ನೀವು ಇಂಜಿನಿಯರಿಂಗ್ ಅಥವಾ ಕಂಪ್ಲೀಟ್ ಡಿಗ್ರಿ ಆಗೋವರೆಗೂ ಏನೇನು ಮಾರ್ಕ್ಸ್ ಕಾರ್ಡ್ಸು ಮತ್ತು ಸರ್ಟಿಫಿಕೇಟ್ಸ್ ಇರುತ್ತೆ ಅದನ್ನೆಲ್ಲ ಕ್ಯಾರಿ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಕ್ಯಾಸ್ಟ್ ಸರ್ಟಿಫಿಕೇಟು ಅಥವಾ ಹಿಂದೆ ಎಲ್ಲಾದರೂ ಆಲ್ರೆಡಿ ಕೆಲಸ ಮಾಡಿದರೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಓಕೆನಾ. ಸೊ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗಿರೋದು ಚಂಡೀಗಢಲ್ಲಿ. ಓಕೆನಾ. ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕಾಗತ್ತೆ. ಆ್ಯಂಡ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋನು ಬೇಕಾಗುತ್ತೆ, ಆಯಿತಾ. ಸೊ ಅಪ್ಲಿಕೇಶನ್ ಫಾರ್ಮು ನೀವು ಈ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿಕೊಂಡು ಒಂದು ಅಪ್ಲಿಕೇಶನ್ ಫಾರ್ಮ್ನ ಜೊತೆಗೆ ಇಟ್ಕೊಂಡು ಹೋಗಿ ಅದ್ರ ಜೊತೆಗೆ ಎಲ್ಲ ಒರಿಜಿನಲ್ಸೇ ತೊಗೊಂಡು ಹೋಗಬೇಕಾಗತ್ತೆ. ಓಕೆನಾ. ಮಿನಿಮಮ್ ಏಜ್ ರಿಲ್ಯಾಕ್ಸೇಷನ್ ಬಂದು 28 ಇರುತ್ತೆ ಫಾರ್ ಜೂನಿಯರ್ ರಿಸರ್ಚ್ ಫೆಲೋಮೆನ್ಗೆ. ಆ್ಯಂಡ್ ಫಾರ್ SC STಗೆ ಬಂದರೆ 5 years ರಿಲ್ಯಾಕ್ಸೇಷನ್ ಇರುತ್ತೆ. ಆ್ಯಂಡ್ 3 years ಫಾರ್ OBC. ಓಕೆನಾ. ಆ್ಯಂಡ್ ಇದೇನು ಜಾಬ್ ವೇಕೆನ್ಸಿ ಅಥವಾ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇಟ್ ಇಸ್ ಫಾರ್ ಟೆಂಪರರಿ ಅಷ್ಟೇ, ಪ್ಯೂರ್ಲಿ ಟೆಂಪರರಿ. ಯಾವುದೇ ರೀತಿ ಪರ್ಮನೆಂಟ್ ಆಗೋ ಚಾನ್ಸಸ್ ಅಥವಾ ಗ್ಯಾರಂಟಿ ಯಾರೂ ಕೊಡೋದಕ್ಕೆ ಹೋಗೋದಿಲ್ಲ, ಆಯಿತಾ. ಅಥವಾ ನಿಮ್ಮ ಫರ್ದರ್ ಏನಾದರೂ ಮತ್ತೆ DRDOಲಿ ಬೇರೆ ಥರ ಸೆಲೆಕ್ಷನ್ ಆಗ್ತೀರಾ ಅಂತ ಹೇಳಿದ್ರೆ ಇದು ನಿಮ್ಮ ಸೀನಿಯಾರಿಟಿಗೆ ಕನ್ಸಿಡರ್ ಆಗಲ್ಲ. ಇದನ್ನು ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳಲ್ಲ. ಓಕೆನಾ. ಆ್ಯಂಡ್ ಇದು ಟೆನ್ಯೂರ್ ಬಂದು ಅಪ್ ಟು 2 years ಅಷ್ಟೇ, ಆಯಿತಾ. ಇನ್ ಕೇಸ್ ಏನಾದರೂ ಮಧ್ಯದಲ್ಲಿ ಎಲ್ಲಾದರೂ ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಯಾವಾಗ ಬೇಕಾದ್ರೂ ಟರ್ಮಿನೇಟ್ ಮಾಡೋ ಚಾನ್ಸಸ್ ಇರುತ್ತೆ. ಆ್ಯಂಡ್ 1 month ಪ್ರಿಯರ್ ನೋಟಿಸಲ್ಲಿ ನಿಮ್ಮನ್ನ ಟರ್ಮಿನೇಟ್ ಮಾಡೋ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ಹೇಳ್ದಂಗೆ ಇಂಟರ್ವ್ಯೂ ಡೇಟ್ ಬಂದು 6th and 7th ಆಫ್ ಮೇ ಇರುತ್ತೆ. ರಿಪೋರ್ಟಿಂಗ್ ಟೈಮು 8:30 ಇರುತ್ತೆ. ಅಪ್ ಟು 10 o'clockವರೆಗೂ ಅಲೋ ಮಾಡ್ತಾರೆ. ಸೊ 10 o'clock ಮೇಲೆ ಅಲೋ ಮಾಡೋದಕ್ಕೆ ಆಗೋದಿಲ್ಲ, ಆಯಿತಾ. 10 o'clock 11 o'clock ಒಳಗಡೆ ವೆರಿಫಿಕೇಷನ್ ಆಫ್ ಟೆಸ್ಟಿಮೋನಿಯಲ್ಸ್ ಅಂದರೆ ನಿಮ್ಮ ಸರ್ಟಿಫಿಕೇಟ್ಸು ಅಥವಾ ಮಾರ್ಕ್ಸ್ ಕಾರ್ಡ್ಸು ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನೆಲ್ಲನೂ ವೆರಿಫಿಕೇಷನ್ ಮಾಡ್ತಾರೆ. ಸೊ ಆ ವೆರಿಫಿಕೇಷನ್ ಎಲ್ಲ ಮುಗಿದ್ಮೇಲೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಹೇಳಿದ್ರೆ ಶಾರ್ಟ್ ಲಿಸ್ಟ್ ಆಗ್ತೀರಾ. ಸೊ ಶಾರ್ಟ್ ಲಿಸ್ಟ್ ಆದವ್ರಿಗೆ ಇಂಟರ್ವ್ಯೂಗೆ ಕರೀತಾರೆ. 11 AM ಇಂಟರ್ವ್ಯೂ ಸ್ಟಾರ್ಟ್ ಆಗುತ್ತೆ.
ಆಯಿತಾ. ಸೊ ಇದು ಸೆಲೆಕ್ಷನ್ ಪ್ರಾಸೆಸ್ ಪ್ಯೂರ್ಲಿ ಏನಂತ ಹೇಳಿದ್ರೆ ನಿಮ್ಮ ಪರ್ಸೆಂಟೇಜ್ ಆಫ್ ಮಾರ್ಕ್ಸು ಮತ್ತು ನಿಮ್ಮ ಟೆಸ್ಟ್ ನೆಟ್ ಮತ್ತು ಗೇಟಲ್ಲಿ ಏನು ಸ್ಕೋರ್ ಮಾಡಿರ್ತಾರೆ ಅದ್ರ ಮೇಲೆ ನಿಮ್ಮ ಸೆಲೆಕ್ಷನ್ ಇರುತ್ತೆ. ಓಕೆನಾ. ಯಾವುದೇ ರೀತಿಯಾದ ನಿಮಗೆ ಗೌರ್ಮೆಂಟ್ ಅಕಾಮಡೇಷನ್ ಇರೋದಿಲ್ಲ, ಯಾವುದೇ ರೀತಿಯಾದ TADA ಪ್ರೊವೈಡ್ ಮಾಡೋದಿಲ್ಲ. ಸೊ ನೀವು ಅಲ್ಲೇ ಹೋಗಿ ಇರಬೇಕಾಗತ್ತೆ. ಬಟ್ ನಿಮಗೆ ಯಾವುದೇ ರೀತಿಯಾದ ಗೌರ್ಮೆಂಟ್ ಅಕಾಮಡೇಷನ್ ಇರೋದಿಲ್ಲ. ನೋ ಗೌರ್ಮೆಂಟ್ ಅಕಾಮಡೇಷನ್ ವುಡ್ ಬಿ ಪ್ರೊವೈಡೆಡ್. ಓಕೆನಾ. ನೆಕ್ಸ್ಟ್ TADA ಟ್ರಾವೆಲ್ ಮಾಡೋದಕ್ಕೆ, ಅಂದರೆ ಇಲ್ಲಿ ಸೆಲೆಕ್ಷನ್ ಪ್ರಾಸೆಸ್ ಹೋಗೋದಕ್ಕೆ ನೀವು ಟ್ರಾವೆಲ್ ಮಾಡಬೇಕಾಗತ್ತಲ್ಲ. ಸೊ ಅದು ಆ ಟ್ರಾವೆಲ್ ಎಕ್ಸ್ಪೆನ್ಸಸ್ನ ಅವರು ಕೊಡೋದಿಲ್ಲ, ಮತ್ತು ಅಕಾಮಡೇಷನು ಅಲ್ಲೇ ಉಳ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದ ಇರೋದಿಲ್ಲ. ಸೊ ಇದನ್ನೆಲ್ಲರೂ ತಿಳ್ಕೊಂಡು ಸಂಪೂರ್ಣ ಒಂದು ಮಾಹಿತಿನ ತಿಳ್ಕೊಂಡು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ನ ಅರೇಂಜ್ ಮಾಡಿಕೊಂಡು ಹೋಗಬೇಕಾಗತ್ತೆ ನೀವು. ಓಕೆನಾ. ಸೊ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಆದಷ್ಟು ಬೇಗ ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ಕಾಲವು ನಮ್ಮದೇ, ಕೆಲಸವೂ ನಮ್ಮದೇ. ಧನ್ಯವಾದಗಳು.